ಈ ದೇಶದ ರಕ್ಷಕರು ಬಂದಾರಲ್ಲಿ ಪೊಲೀಸರು ನೋಡ್ರಿ ಪಕ್ಕ ನೋಡ್ರಿ ಎಷ್ಟು ಮಂದಿ ರವಿಕುಮಾರ್ ಬಂದ್ರೆ ಇಷ್ಟು ಜನ ಪೊಲೀಸರು ಏನ್ ಆದೇಶ ಅದು ನಿಮಗೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಬಂದ್ರೆ ಹಿಂಗೆ ಮಾಡ್ತೀರಿ ಏನು? ಅವ್ರು ಆತಂಕವಾದಿಯಾರ ದೇಶಾಭಿಮಾನಿ ಅದಾರ ಅವರು ರವಿಕುಮಾರ್ ಅವರು. ಈದ್ಗಾ ಮೈದಾನದಾಗ ಭಾರತ ಧ್ವಜ ಏರ್ಸಲ ಹೋರಾಟ ಮಾಡಿ ಕೈಕಾಲು ಮುರ್ಕೊಂಡವ್ರು ಅದಾರ ಅವರು. ಆ ರವಿಕುಮಾರ್ ಬಂದ್ರೆ ಈ ನಮ್ಮನ ಏನು ಆತಂಕವಾದಿ ಅದಾರ ಪೊಲೀಸ್ ಈ ನಮ್ಮನ ಬಂದು ನಿಂತ್ರಿ ಏನ್ರಿ ಈ ವ್ಯಾನ್ಗಳು ಇದು ಎದಕ್ಕಂತ ನಂಗೆ ಗೊತ್ತಾಗಲ್ಲಾಗ್ಯದ. ಏನ್ ನಡೆದ ಇಲ್ಲಿ ಗೊತ್ತಿಲ್ಲ ನಮಗೆ. ಹೇಳ್ರಿ ಏನಾರ ಮತ್ತ ಸಿಟಿ ರವಿ ಸಿತ್ತನು ಈ ರವಿಕುಮಾರ್ಗೂ ಸುತ್ತಾಡ್ಸೋರ್ ಇದ್ದೀರಿ ಏನ್ ನೀವು? ನಮ್ಗೆ ಗೊತ್ತಾಗ್ಬೇಕು ಮತ್ತ ಇಲ್ಲಿ ಏನ್ ನಡೆದ ಕರ್ನಾಟಕದಾಗ. ಅಲ್ರಿ ಏನ್ ನಡೆದ ಏತ್ ಮಂದಿ ಪೊಲೀಸರು ಏನು ಆತಂಕವಾದಿ ಅದಾರ ಇಲ್ಲಿ ರವಿಕುಮಾರ್ ಏನ್ ಪೊಲೀಸರ್ರಿ? ಅಲ್ಲಿ ನನ್ಗೆ ಅದೇ ಅರ್ಥ ಆಗಲ್ದು. ಒಬ್ಬ ಶಾಸಕರು ಅವ್ರು ಇಲ್ಲಿ ಕರೆದ್ರು ಬಂದಾರ, ಕಾನೂನಿಗೆ ಮನ್ನಣೆ ಕೊಟ್ಟವ್ರು ಬಂದಾರ. ಇಲ್ಲಿ ಅವರಿಗೆ ರಕ್ಷಣೆ ಕೊಡ್ಬೇಕಾದಂತ ಕಾನೂನನ್ನ ವಿರೋಧ ಪಕ್ಷದ ನಾಯಕರ ಮೇಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ಯಾವ ದಲಿತರ ಬಗ್ಗೆ ವಿರೋಧವಾದಂಥ ಮಾತುಗಳನ್ನು ಆಡಿದ್ದಾರೆ ಎನ್ ರವಿಕುಮಾರ್ ಅವರು. ಅವ್ರ ಮೇಲೆ ದಲಿತ ದೌರ್ಜನ್ಯ ಕಾನೂನಿನ ಅಡಿನಲ್ಲಿ ಕೇಸನ್ನು ದಾಖಲೆ ಮಾಡ್ಕೊಂಡಿರುವಂಥ ಪೊಲೀಸರಿಗೆ ಪಾಪ ಅವರಿಗೆ ಈಗ ಮುಖ್ಯಮಂತ್ರಿಗಳ ಪದಕ ಕೊಡಿಸ್ಬೇಕು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಚಿವರು. ಯಾಕಂದ್ರೆ ಪೊಲೀಸರು ಗನಾಂಧಾರಿ ಕೆಲಸ ಮಾಡಿದ್ದಾರೆ. ಎಷ್ಟೇ ಕೊಲೆ ಸುಲಿಗೆ ಮತ್ತೊಂದು ನಡೆದ್ರೆ ಕೇಸ್ಗಳು ಕೊಡ್ಲಿಕ್ಕೆ ಹೋಗಿ ಜನ ಹೆಣ್ಮಕ್ಳು ಹತ್ಕೊಂಡ್ರೆ ಅವ್ರು ಕೇಸ್ ತಗೊಳಂಗಿಲ್ಲ. ಆದರೆ ಇವ್ರು ಯಾರೋ ಬಂದರು ಒಬ್ರು ಕೊಟ್ಟರು ಇವ್ರು ಕೇಸ್ ತೊಗೊಂಡ್ರು ಅವ್ರ ಮೇಲೆ. ಏನು ನಡೀತಾ ಇದೆ ಇಲ್ಲಿ? ಅದಕ್ಕೆ ರವಿಕುಮಾರ್ ಅವರಿಗೆ ಇವತ್ತೇನು ಪೊಲೀಸರು ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರವಿಕುಮಾರ್ ಹೆದರ್ತಕ್ಕಂಥ ಜಾಯಮಾನದವ್ರು ಅಲ್ಲ ಅವರು. ಹುಬ್ಬಳ್ಳಿನಲ್ಲಿ ಈದ್ಗಾ ಮೈದಾನದಲ್ಲಿ ಭಾರತದ ಧ್ವಜ ಹಾರಿಸ್ಲಿಕ್ಕೆ ಅಂತೇಳಿ ಹೋರಾಟ ಮಾಡಿದಂಥ ಧೀರರು ಅವರಿದ್ದಾರೆ. ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ. ರವಿಕುಮಾರ್ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸುಳ್ಳು ಏನು ದೌರ್ಜನ್ಯ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಾಕಿದ್ದಾರೆ, ಜಾತಿಯಿಂದನೇ ಆರೋಪವನ್ನು ಅವ್ರ ಮೇಲೆ ಹೊರಿಸಿದ್ದಾರೆ. ಆ ಎಲ್ಲ ಪೊಲೀಸರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ. ಕಾಯಿರಿ, ಇನ್ನು ಸ್ವಲ್ಪ ದಿನ ಈ ಸರ್ಕಾರ ಶಾಶ್ವತ ಇರಂಗಿಲ್ಲ. ಪೊಲೀಸರು ಏನಾದರೂ ತಿಳ್ಕೊಂಡಿದ್ದಾರೆ ಖರ್ಗೆ ಅವರು ಗೂಟ ಹೊಡ್ಕೊಂಡು ಇಲ್ಲೇ ಕೂಡ್ತಾರೆ ಅಂತೇಳಿ. ಈ ಸರ್ಕಾರ ಇರೋದಿಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ಆಗ್ಲಕ್ಕೂ ಕೂಡ ಲಾಯಕ್ಕಿಲ್ಲ. ದಲಿತರಿಗೆ ಅನ್ಯಾಯ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ. ಇವ್ರು ಯಾರಿಗೇನು ಒಳ್ಳೇದು ಮಾಡ್ತಾ ಇದ್ದಾರೆ? ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನಕ್ಕೆ ಇವ್ರು ಕಿಮ್ಮತ್ ಕೊಡ್ತಾ ಇಲ್ಲ. ಇವತ್ತು ದಲಿತರಿಗೆ ಏನು ರಕ್ಷಣೆ ಕೊಡ್ಬೇಕು ಅಂತ ಕಾನೂನು ಮಾಡಿದ್ರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತೇನು ನಮ್ಮ ರವಿಕುಮಾರ್ ಅವರಿಗೆ ಹೆದರ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಸುಳ್ಳು ಕೇಸನ್ನು ಹಾಕಿ ಅವರು ಹೆದರ್ಕೊಳ್ಳೋರಲ್ಲ. ಇಡೀ ಕರ್ನಾಟಕ ರಾಜ್ಯ ರವಿಕುಮಾರ್ ಅವ್ರ ಪರವಾಗಿದೆ. ಇಡೀ ಭಾರತೀಯ ಜನತಾ ಪಾರ್ಟಿ ಅವ್ರ ಪರವಾಗಿದೆ. ರವಿಕುಮಾರ್ ಅವರಿಗೆ ಏನಾದರೂ ಇವರು ಹೆಚ್ಚು ಕಡಿಮೆ ಮಾಡಕ್ಕೆ ನೋಡಿದರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ.